ನಮಸ್ಕಾರ. ಇದು ಕೇವಲ ಒಂದು ಸಾಮಾನ್ಯ ಶಸ್ತ್ರಾಸ್ತ್ರ ವ್ಯವಹಾರದ ಕಥೆಯಲ್ಲ. ಬದಲಿಗೆ ಇದು ಜಾಗತಿಕ ಶಕ್ತಿ ಸಮೀಕರಣವನ್ನೇ ಬದಲಿಸಬಲ್ಲ ಭಾರತದ ಒಂದು ಬಹಳ ದೊಡ್ಡ ಕಾರ್ಯತಂತ್ರದ ನಡೆ. ಯಾಕಂದ್ರೆ ಭಾರತ ತನ್ನ ಅತ್ಯಂತ ಶಕ್ತಿಶಾಲಿ ಅಸ್ತ್ರವಾದ ಬ್ರಹ್ಮೋಸನ್ನು ಜಗತ್ತಿನ ಅತಿ ದೊಡ್ಡ ಮುಸ್ಲಿಂ ರಾಷ್ಟ್ರಕ್ಕೆ ಮಾರಾಟ ಮಾಡ್ತಿದೆ. ಹಾಗಿದ್ರೆ ಈ ಒಪ್ಪಂದದ ಹಿಂದಿನ ಅಸಲಿ ಆಟವಾದ್ರೂ ಏನು? ಬನ್ನಿ ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ಡೀಲ್ನ ಗಾತ್ರವನ್ನೊಮ್ಮೆ ನೋಡಿ. $450 ಮಿಲಿಯನ್, ಅಂದ್ರೆ ಸುಮಾರು 400,000 ಕೋಟಿ ರೂಪಾಯಿಗಳು. ಇದು ಭಾರತದ ರಕ್ಷಣಾ ರಫ್ತಿನ ಇತಿಹಾಸದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು. ಆದರೆ ಇಲ್ಲಿ ಹಣಕ್ಕಿಂತ ಮುಖ್ಯವಾಗಿರೋದು ಇದರ ಹಿಂದಿರುವ ರಾಜತಾಂತ್ರಿಕ ಸಂದೇಶ. ಇದು ಕೇವಲ ಒಂದು ಆರಂಭವಷ್ಟೇ. ಹಾಗಿದ್ರೆ ಇಷ್ಟೊಂದು ದೊಡ್ಡ ಮೊತ್ತಕ್ಕೆ ಭಾರತದ ಈ ಬ್ರಹ್ಮಾಸ್ತ್ರವನ್ನ ಖರೀದಿಸ್ತಿರೋದು ಯಾರು? ಅದು ಇಂಡೋನೇಷ್ಯಾ. ಹೌದು, ನೀವು ಕೇಳಿದ್ದು ಸರಿ. ಜಗತ್ತಿನ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇರುವ ರಾಷ್ಟ್ರ. ಈ ಒಂದು ನಡೆ ಸಾಮಾನ್ಯ ಜಿಯೋಪೊಲಿಟಿಕಲ್ ಲೆಕ್ಕಾಚಾರಗಳನ್ನೆಲ್ಲ ತಲೆಕೆಳಗು ಮಾಡುತ್ತೆ. ಈ ಸಂಪೂರ್ಣ ಒಪ್ಪಂದದ ಕೇಂದ್ರ ಬಿಂದುವೇ ಬ್ರಹ್ಮೋಸ್. ಇದು ಸುಮ್ಮನೆ ಒಂದು ಕ್ಷಿಪಣಿಯಲ್ಲ, ಇದು ಒಂದು ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ. ಅಂದ್ರೆ ಇದು ಶಬ್ದಕ್ಕಿಂತ ಸುಮಾರು 3 ಪಟ್ಟು ವೇಗದಲ್ಲಿ ಹಾರುತ್ತೆ. ರೇಡಾರ್ ಕಣ್ಣು ತಪ್ಪಿಸಿ ನೆಲಕ್ಕೆ ಹತ್ತಿರವಾಗಿ ಚಲಿಸಿ ತನ್ನ ಗುರಿಯನ್ನು 100ಕ್ಕೆ 100% ನಿಖರವಾಗಿ ಭೇದಿಸುವ ಸಾಮರ್ಥ್ಯ ಹೊಂದಿದೆ. ಇದು ನಿಜಕ್ಕೂ ಭಾರತದ ಬತ್ತಳಿಕೆಯಲ್ಲಿರುವ ಒಂದು ಗೇಮ್ ಚೇಂಜರ್ ಅಸ್ತ್ರ. ಸರಿ, ಈಗ ಮೊದಲ ಮತ್ತು ಮುಖ್ಯವಾದ ಪ್ರಶ್ನೆಗೆ ಬರೋಣ. ಇಂಡೋನೇಷ್ಯಾ ಯಾಕೆ ಈ ಸಮಯದಲ್ಲಿ ಇಷ್ಟೊಂದು ದೊಡ್ಡ ಮೊತ್ತ ಕೊಟ್ಟು ಬ್ರಹ್ಮೋಸ್ ಖರೀದಿಸುತ್ತಿದೆ? ಇದರ ಹಿಂದಿನ ಅಸಲಿ ಕಾರಣಗಳೇನು? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೊದಲು ಇಂಡೋನೇಷ್ಯಾದ ಭೌಗೋಳಿಕ ಸವಾಲನ್ನು ನೋಡ್ಬೇಕು. ಇದು 17,000ಕ್ಕೂ ಹೆಚ್ಚು ದ್ವೀಪಗಳನ್ನು ಹೊಂದಿರುವ ಒಂದು ದ್ವೀಪಸಮೂಹ ರಾಷ್ಟ್ರ. ಇಷ್ಟು ದೊಡ್ಡ ದೇಶವನ್ನು, ಅದರಲ್ಲೂ ಸಮುದ್ರದ ಮಧ್ಯೆ ಇರುವ ದೇಶವನ್ನ ರಕ್ಷಿಸೋದು ಅಷ್ಟು ಸುಲಭದ ಮಾತಲ್ಲ. ಇಂಡೋನೇಷ್ಯಾದ ಅಗತ್ಯಗಳು ತುಂಬಾನೇ ಸ್ಪಷ್ಟವಾಗಿವೆ. ಅವರ 1000 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ರಕ್ಷಿಸಬೇಕು, ತಮ್ಮ ಮೀನುಗಾರಿಕೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳಿರೋ ವಿಶೇಷ ಆರ್ಥಿಕ ವಲಯವನ್ನು ಕಾಪಾಡ್ಕೋಬೇಕು. ಅಷ್ಟೇ ಅಲ್ಲ, ಜಗತ್ತಿನ ಪ್ರಮುಖ ವ್ಯಾಪಾರ ಮಾರ್ಗಗಳಾದ ಲೊಂಬೋಕ್, ಸುಂಡಾದಂತಹ ಜಲಸಂಧಿಗಳಿಗೆ ಭದ್ರತೆ ಒದಗಿಸಬೇಕು. ಈ ಎಲ್ಲಾ ಕೆಲಸಗಳಿಗೂ ಅವರಿಗೆ ಒಂದು ಶಕ್ತಿಶಾಲಿ ಮತ್ತು ಆಧುನಿಕ ರಕ್ಷಣಾ ವ್ಯವಸ್ಥೆ ಬೇಕೇ ಬೇಕು. ಹಾಗಿದ್ರೆ ಈ ಎಲ್ಲ ಅಗತ್ಯಗಳಿಗೆ ತಕ್ಷಣದ ಕಾರಣ ಯಾರು? ಒಂದೇ ಉತ್ತರ: ಚೀನಾ. ಚೀನಾದ ಕೋಸ್ಟ್ ಗಾರ್ಡ್ ಹಡಗುಗಳು ಮತ್ತು ಅವರ ಮೀನುಗಾರಿಕಾ ದೋಣಿಗಳು ಪದೇ ಪದೇ ಇಂಡೋನೇಷ್ಯಾದ ಜಲಗಡಿಯನ್ನು ಪ್ರವೇಶಿಸಿ ತೊಂದರೆ ಕೊಡ್ತಿವೆ. ಇದಕ್ಕೆ ಪ್ರತ್ಯುತ್ತರ ನೀಡಲು ಬ್ರಹ್ಮೋಸ್ ಒಂದು ಅತ್ಯುತ್ತಮ ಅಸ್ತ್ರವಾಗಲಿದೆ. ಈ ಒಪ್ಪಂದ ಕೇವಲ ಇಂಡೋನೇಷ್ಯಾದ ರಕ್ಷಣೆಗೆ ಮಾತ್ರ ಸೀಮಿತವಾಗಿಲ್ಲ. ಇದರ ಅಸಲಿ ಆಟ ಇರೋದೇ ವಿಶಾಲ ಇಂಡೋ ಪೆಸಿಫಿಕ್ ರಾಜಕೀಯದಲ್ಲಿ. ಇದು ಚೀನಾಗೆ ಭಾರತ ನೀಡುತ್ತಿರುವ ಒಂದು ಸ್ಪಷ್ಟ ಮತ್ತು ಕಠಿಣ ಸಂದೇಶ. ಇದು ಹಠಾತ್ತಾಗಿ ನಡೆದ ಘಟನೆ ಅಲ್ಲ, ಇದೊಂದು ದೊಡ್ಡ ಪ್ಲಾನ್ನ ಭಾಗ. ನೋಡಿ, 2022ರಲ್ಲಿ ಫಿಲಿಪೈನ್ಸ್ ಆಗಾಗ್ಲೇ ಬ್ರಹ್ಮೋಸ್ ಖರೀದಿಸಿದೆ. ಈಗ ಇಂಡೋನೇಷ್ಯಾ ಸರದಿ, ಮುಂದೆ ವಿಯೆಟ್ನಾಂ, ಮಲೇಷ್ಯಾದಂತಹ ದೇಶಗಳು ಈ ಸಾಲಿಗೆ ಸೇರ್ಬೋದು. ಇದೊಂದು ಕಾರ್ಯತಂತ್ರದ ಸರಪಳಿ. ಈ ಮೂಲಕ ಭಾರತ ಚೀನಾಕ್ಕೆ ಕಳುಹಿಸುತ್ತಿರುವ ಸಂದೇಶ ತುಂಬಾ ಸರಳ ಮತ್ತು ಸ್ಪಷ್ಟವಾಗಿದೆ. ನೀವು ನಮ್ಮ ಗಡಿಯಲ್ಲಿ, ನಮ್ಮ ನೆರೆಹೊರೆಯಲ್ಲಿ ತೊಂದರೆ ಕೊಟ್ರೆ ನಾವು ನಿಮ್ಮ ಹಿತ್ತಲಿನಲ್ಲಿ, ನಿಮ್ಮ ಸುತ್ತಮುತ್ತಲಿನ ದೇಶಗಳಲ್ಲಿ ನಮ್ಮ ಅತ್ಯಾಧುನಿಕ ಕ್ಷಿಪಣಿಗಳನ್ನು ತಂದು ನಿಲ್ಲಿಸುತ್ತೇವೆ ಅನ್ನೋ ನೇರ ಎಚ್ಚರಿಕೆ ಇದು. ಬ್ರಹ್ಮೋಸ್ನ ಬೇರೆ ಬೇರೆ ಆವೃತ್ತಿಗಳನ್ನೊಮ್ಮೆ ನೋಡೋಣ. ಮೊದಲನೇದು ಭೂಮಿಯಿಂದ ಉಡಾಯಿಸಬಹುದಾದ ವರ್ಷನ್. ಇದನ್ನ ಟ್ರಕ್ಗಳ ಮೇಲಿರುವ ಮೊಬೈಲ್ ಲಾಂಚರ್ಗಳಿಂದ ಎಲ್ಲಿಂದ ಬೇಕಿದ್ರೂ ಉಡಾಯಿಸಬಹುದು. ಇದರ ವ್ಯಾಪ್ತಿ ಸುಮಾರು 400 ಕಿಲೋಮೀಟರ್. ಎರಡನೆಯದು ಹಡಗಿನಿಂದ ಉಡಾಯಿಸುವ ಆವೃತ್ತಿ. ಇಂಡೋನೇಷ್ಯಾದಂತಹ ದ್ವೀಪರಾಷ್ಟ್ರಕ್ಕೆ ಇದು ಅತ್ಯಂತ ಪ್ರಮುಖವಾದದು. ಇದರ ಮೂಲಕ ಶತ್ರುಗಳ ದೊಡ್ಡ ದೊಡ್ಡ ಯುದ್ಧ ನೌಕೆಗಳನ್ನೇ ಸಮುದ್ರದಲ್ಲಿ ಮುಳುಗಿಸಬಹುದು. ಇಂಡೋನೇಷ್ಯಾ ಈ ವರ್ಷನ್ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸಿದೆ. ಮೂರನೇದು ಏರ್ ಲಾಂಚ್ಡ್ ವರ್ಷನ್. ಇದನ್ನು ಸುಖೋಯ್ 30 MKI-ನಂಥ ಫೈಟರ್ ಜೆಟ್ಗಳಿಂದ ಉಡಾಯಿಸಬಹುದು. ಇದು ಎಲ್ಲಾ ಆವೃತ್ತಿಗಳಿಗಿಂತ ಅತಿ ಹೆಚ್ಚು, ಅಂದ್ರೆ ಸುಮಾರು 450 ಕಿಲೋಮೀಟರ್ಗಳಷ್ಟು ವ್ಯಾಪ್ತಿಯನ್ನು ಹೊಂದಿದೆ. ಮತ್ತು ಕೊನೆಯದಾಗಿ ಜಲಾಂತರ್ಗಾಮಿ, ಅಂದ್ರೆ ಸಬ್ಮರೀನ್ಗಳಿಂದ ಉಡಾಯಿಸಬಹುದಾದ ಆವೃತ್ತಿ. ಇದು ಬ್ರಹ್ಮೋಸ್ ಕ್ಷಿಪಣಿ ಎಷ್ಟು ವರ್ಸಟೈಲ್ ಮತ್ತು ಮಾರಕ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ. ಸರಿ, ಚೀನಾದ ಕಥೆಯಾಯಿತು. ಆದರೆ ಈ ಒಪ್ಪಂದದಲ್ಲಿ ಭಾರತದ ಇನ್ನೊಬ್ಬ ಪ್ರತಿಸ್ಪರ್ಧಿ ಪಾಕಿಸ್ತಾನಕ್ಕೂ ಒಂದು ಬಹಳ ಸೂಕ್ಷ್ಮವಾದ, ಆದರೆ ಅಷ್ಟೇ ಪ್ರಬಲವಾದ ರಾಜತಾಂತ್ರಿಕ ಸಂದೇಶ ಅಡಗಿದೆ. ಇಲ್ಲಿ ಭಾರತದ ಸ್ಮಾರ್ಟ್ ಡಿಪ್ಲೊಮಸಿಯನ್ನ ಗಮನಿಸಿ. ಒಂದ್ ಕಡೆ ಪಾಕಿಸ್ತಾನ ಕಾಶ್ಮೀರದಂತಹ ವಿಷಯಗಳಲ್ಲಿ ಇಸ್ಲಾಮಿಕ್ ರಾಷ್ಟ್ರಗಳ ಬೆಂಬಲವನ್ನ ಪಡೆಯಲು ಯಾವಾಗ್ಲೂ ಧರ್ಮದ ಕಾರ್ಡ್ ಪ್ಲೇ ಮಾಡುತ್ತೆ. ಆದರೆ ಭಾರತ ಏನ್ಮಾಡ್ತಿದೆ? ಜಗತ್ತಿನ ಅತಿ ದೊಡ್ಡ ಮುಸ್ಲಿಂ ರಾಷ್ಟ್ರದ ಜೊತೆಗೆ ಸೇರಿ ಅವರಿಗೆ ತನ್ನ ಅತ್ಯುತ್ತಮ ರಕ್ಷಣಾ ತಂತ್ರಜ್ಞಾನವನ್ನು ನೀಡ್ತಿದೆ. ಇದು ಪಾಕಿಸ್ತಾನದ ಧರ್ಮ ಆಧಾರಿತ ನಿರೂಪಣೆಯನ್ನೇ ಬುಡಮೇಲು ಮಾಡಿದಂತೆ.
ಇದರರ್ಥ ಸ್ಪಷ್ಟ. ಭಾರತದ ವಿದೇಶಾಂಗ ನೀತಿ ಧರ್ಮದ ಮೇಲೆ ನಿಂತಿಲ್ಲ, ಅದು ಪರಸ್ಪರ ಹಿತಾಸಕ್ತಿ, ನಂಬಿಕೆ ಮತ್ತು ವ್ಯಾವಹಾರಿಕ ಪಾಲುದಾರಿಕೆಯ ಮೇಲೆ ನಿಂತಿದೆ. ಈ ಒಂದು ನಡೆಯಿಂದ ಭಾರತವು ಪಾಕಿಸ್ತಾನವನ್ನ ರಾಜತಾಂತ್ರಿಕವಾಗಿ ಇನ್ನಷ್ಟು ಮೂಲೆಗುಂಪು ಮಾಡ್ತಿದೆ. ಸರಿ, ಇಂಡೋನೇಷ್ಯಾಗೆ ಲಾಭ ಆಯಿತು, ಚೀನಾ ಪಾಕಿಸ್ತಾನಕ್ಕೆ ಸಂದೇಶ ಹೋಯಿತು, ಎಲ್ಲವೂ ಸರಿ. ಹಾಗಿದ್ರೆ ಈ ದೊಡ್ಡ ರಕ್ಷಣಾ ರಫ್ತು ಒಪ್ಪಂದದಿಂದ ನೇರವಾಗಿ ಭಾರತಕ್ಕೆ ಆಗುವ ಲಾಭಗಳಾದ್ರೂ ಏನು? ಮೊದಲು ಒಂದು ವಿಷಯ ಸ್ಪಷ್ಟಪಡಿಸೋಣ. ಬ್ರಹ್ಮೋಸ್ ಅನ್ನೋದು ಭಾರತ-ರಷ್ಯಾ ಜಂಟಿ ಉದ್ಯಮ ಆದ್ರೂ ಇದರಲ್ಲಿ ಬಾಸ್ ಯಾರು ಅಂದ್ರೆ ಅದು ಭಾರತ. ಯಾಕಂದ್ರೆ 50.5% ಪಾಲು ನಮ್ಮ ದೇಶದ್ದು. ಅಂದ್ರೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಭಾರತದ ಕೈಯಲ್ಲಿದೆ. ಇದು ನಿಜವಾದ ಮೇಕ್ ಇನ್ ಇಂಡಿಯಾದು ತಾಕತ್ತು. ಹಾಗಿದ್ರೆ ಲಾಭಗಳೇನು? ಲಿಸ್ಟ್ ದೊಡ್ಡದಿದೆ. ಮೊದಲನೇದಾಗಿ, ಇದು ಮೇಕ್ ಇನ್ ಇಂಡಿಯಾಗೆ ಸಿಕ್ಕ ಜಾಗತಿಕ ಮನ್ನಣೆ. ಎರಡನೇದಾಗಿ, ಇದರಿಂದ ಬರುವ ಆದಾಯವನ್ನು ನಾವು ಹೈಪರ್ಸಾನಿಕ್ನಂತಹ ಮುಂದಿನ ತಲೆಮಾರಿನ ಕ್ಷಿಪಣಿಗಳ ಸಂಶೋಧನೆಗೆ ಬಳಸಬಹುದು. ಮೂರನೇದಾಗಿ, ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತದ ಹಿಡಿತ ಇನ್ನಷ್ಟು ಬಲಗೊಳ್ಳುತ್ತೆ. ಮತ್ತು ಕೊನೆಯದಾಗಿ, ಇದು ಭಾರತವನ್ನು ಕೇವಲ ಶಸ್ತ್ರಾಸ್ತ್ರ ಖರೀದಿಸುವ ದೇಶದಿಂದ ಇತರ ದೇಶಗಳಿಗೆ ಭದ್ರತೆ ಒದಗಿಸುವ ಒಂದು ಪ್ರಮುಖ ಪಾಲುದಾರನಾಗಿ ಜಗತ್ತಿನ ಮುಂದೆ ನಿಲ್ಲಿಸುತ್ತೆ. ಹಾಗಿದ್ರೆ ಕೊನೆಗೊಂದು ಪ್ರಶ್ನೆ. ಈ ಒಂದು ಡೀಲ್ ಭಾರತವನ್ನು ಕೇವಲ ಆಯುಧಗಳನ್ನು ಮಾರುವ ದೇಶದ ಸ್ಥಾನದಿಂದ ಜಾಗತಿಕ ಭದ್ರತೆಯನ್ನು ಖಾತರಿಪಡಿಸುವ ನಿಜವಾದ ಪಾಲುದಾರನಾಗಿ ಬದಲಾಯಿಸುತ್ತಿದೆಯೇ? ಇದರ ಉತ್ತರ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಈ ವಿಶ್ಲೇಷಣೆ